ಹೀಗೆ ಪಿತೃವಾಕ್ಯ ಪರಿಪಾಲನೆಯ ಮಹಾತತ್ವವನ್ನು ಜಗತ್ತಿಗೆ ತಿಳಿಸಲು ಶ್ರೀರಾಮನು ವನವಾಸಕ್ಕೆ ಹೊರಡಲು ಸಿದ್ಧನಾದ. ದುಃಖ ತಪ್ತರಾದ ತಂದೆ ತಾಯಿಗೆ ತಾನೇ ಸಮಾಧಾನ ಮಾಡಬೇಕಾಯಿತು. ಸೀತೆ ತಾನೂ ಕೂಡ ಪತಿಯ ಜೊತೆಗೆ ವನವಾಸಕ್ಕೆ ಹೋಗುವನೆಂದು ಹಠ ಹಿಡಿದು ಶ್ರೀರಾಮನನ್ನು ಒಪ್ಪಿಸಿದಳು. ಇನ್ನು ಪ್ರೀತಿಯ ತಮ್ಮನಾದ ಲಕ್ಷ್ಮಣ ಸುಮ್ಮನಿರುತ್ತಾನೆಯೇ? ಅವನು ಅಣ್ಣನನ್ನು ಕಾಡಿ ಬೇಡಿ ತಾನೂ ವನವಾಸಕ್ಕೆ ಹೊರಟು ಬಿಟ್ಟ. ಎಂತಹ ಸೋದರ ಪ್ರೇಮ! ಹೌದು, ಸೋದರ ಪ್ರೇಮಕ್ಕೆ ರಾಮಲಕ್ಷ್ಮಣರು ಲೋಕಕ್ಕೆ ಆದರ್ಶ. ಸೀತಾರಾಮ ಲಕ್ಷ್ಮಣರು ವನವಾಸವನ್ನು ಸಂತೋಷದಿಂದಲೇ ಕಳೆದರು. ಸಜ್ಜನರಿಗೆ ಒಳಿತು ಮಾಡಿದರು, ಋಷಿಮುನಿಗಳಿಗೆ ಸಂತೋಷ ಉಂಟು ಮಾಡಿದರು. ಆದರೆ ವನವಾಸವು ಸದಾ ಸುಖ ಸಂತೋಷಗಳಿಂದಲೇ ಕೂಡಿರಲಿಲ್ಲ. ಸಾಧು ಸಜ್ಜನರಂತೆ ಅವರಿಗೆ ದುಷ್ಟರಾಕ್ಷಸರೂ ಎದುರಾದರು. ಒಮ್ಮೆ ಅವರಿಗೆ ವಿರಾಧನೆಂಬ ದುಷ್ಟರಾಕ್ಷಸ ಎದುರಾದ. ಅವನು ಸೀತೆಯನ್ನು ಅಪಹರಿಸಲು ಯತ್ನಿಸಿದ. ಆಗ ರಾಮ, ಈಗ ಅರ್ಥವಾಯಿತೆ. ನೀನೆಷ್ಟೇ ಪರಾಕ್ರಮಿಯಾದರೂ ಬ್ರಹ್ಮನ ವರದಿಂದ ನಿನ್ನ ಬಾಣಗಳು ನನ್ನನ್ನೇನೂ ಮಾಡಲಿಲ್ಲ. ಇನ್ನಾದರೂ ಈ ವ್ಯರ್ಥ ಪ್ರಯತ್ನವನ್ನು ಬಿಟ್ಟು ಈ ಸುಂದರಿಯನ್ನು ಬಿಟ್ಟುಕೊಟ್ಟು ನಿಮ್ಮ ಪ್ರಾಣ ಉಳಿಸಿಕೊಳ್ಳಿ. ಈ ನೀಚ ರಾಕ್ಷಸ, ಸಜ್ಜನರನ್ನು ಕಾಡುವ ಈ ದುಷ್ಟ ವರ್ತನೆಯನ್ನು ಬಿಡು. ಪ್ರಾಣ ಭಯದಿಂದ ನಾವು ಓಡಿ ಹೋಗುವ ಹೇಡಿಗಳಲ್ಲ. ಬ್ರಹ್ಮನ ವರದಿಂದ ನೀನು ಪ್ರಯೋಗಿಸುತ್ತಿರುವ ಬಾಣಗಳು ನನ್ನನ್ನೇನೂ ಮಾಡುವುದಿಲ್ಲವೆಂದು ತಿಳಿದು ವ್ರತ ಏಕೆ ಪ್ರಯತ್ನ ಪಡುತ್ತಿರುವೆ? ಈಗಲೂ ಹೇಳುತ್ತೇನೆ, ಈ ಚಲುವೆಯನ್ನು ಬಿಟ್ಟು ಓಡಿ ಹೋಗಿ, ಇಲ್ಲವಾದರೆ ಕ್ಷಣ ಮಾತ್ರದಲ್ಲೇ ನಿಮ್ಮನ್ನು ಸಂಹರಿಸುತ್ತೇನೆ. ಎಲ್ಲವೋ ವಿರಾಧ, ವರಗರ್ವಿತನಾದ ನೀನು ಮೃತ್ಯುವನ್ನು ಹುಡುಕಿಕೊಂಡು ಬಂದಿರುವಂತಿದೆ. ಓಡುವುದು ನಾನಲ್ಲ. ನಿನ್ನ ಪ್ರಾಣ ಉಳಿಯಬೇಕೆಂದರೆ ನಮ್ಮ ತಂಟೆಗೆ ಬಾರದೆ ಓಡಿ ಹೋಗಬೇಕಾದವನು ನೀನು. ಈ ಯುದ್ಧದಲ್ಲಿ ಆಟವಾಡುತ್ತಾ ಒತ್ತು ಕಳೆಯಲು ನನಗಿಷ್ಟವಿಲ್ಲ. ನಿಮ್ಮಿಬ್ಬರನ್ನು ಎತ್ತುಕೊಂಡು ಹೋಗಿ ದೂರದಲ್ಲಿ ಎಸೆದು ಈ ಸುಂದರಿಯನ್ನು ಪಡೆಯುತ್ತೇನೆ. ಲಕ್ಷ್ಮಣ, ಸೀತೆ ನಮಗಾಗಿ ಅರಣ್ಯದಲ್ಲಿ ದುಃಖಿಸುತ್ತಿರುತ್ತಾಳೆ. ಹೌದು ಸಹೋದರ, ನಮ್ಮನ್ನು ಕಾಣದೆ ಅತ್ತಿಗೆ ಆತಂಕಗೊಂಡಿರುತ್ತಾರೆ. ಈ ರಾಕ್ಷಸನ ಸೊಕ್ಕಳಗಿಸಲು ಏನಾದರೂ ಮಾಡಲೇಬೇಕು. ಹೌದು ಸೋದರ, ಈ ರಾಕ್ಷಸನನ್ನು ಕೂಡಲೇ ವಧಿಸಲೇಬೇಕು. ಶಸ್ತ್ರಾಸ್ತ್ರಗಳಿಂದ ಇವನನ್ನು ಕೊಲ್ಲುವುದು ಸಾಧ್ಯವಿಲ್ಲ. ಅದಕ್ಕೆ ಒಂದು ದಾರಿ ಇದೆ ಸೋದರ. ಈ ರಾಕ್ಷಸನ ಒಂದು ತೋಳನ್ನು ನೀನು ಕಿತ್ತೆಸಿ, ನಾನು ಇವನ ಒಂದು ತೋಳನ್ನು ಕಿತ್ತೆಸೆಯುತ್ತೇನೆ. ನಂತರ ಈ ದುಷ್ಟನನ್ನು ನೆಲದಲ್ಲಿ ಹೂತು ಬಿಡೋಣ. ಸಹೋದರ, ಇದು ಒಳ್ಳೆಯ ಉಪಾಯ. ಲಕ್ಷ್ಮಣ, ಮದ್ದಾನೆಗಿಂತಲೂ ಭಾರವಾದ ದೇಹವುಳ್ಳ ಈ ರಾಕ್ಷಸನನ್ನು ಹೂಳಲು ಒಂದು ದೊಡ್ಡದಾದ ಹಳ್ಳವನ್ನು ತೋಡ. ಆಗಲಿ ಸಹೋದರ, ಆ ಕೆಲಸವನ್ನು ಈಗಲೇ ಆರಂಭಿಸುತ್ತೆ. ಲಕ್ಷ್ಮಣ, ದಯಮಾಡಿ ಮೊದಲು ನನ್ನ ಮಾತುಗಳನ್ನು ಕೇಳಿ. ನೋಡು ಸಹೋದರ, ಆಟೋಪದಿಂದ ಅಬ್ಬರಿಸಿದ ಈ ದುಷ್ಟ ಈಗ ನನ್ನ ಮಾತನ್ನು ಕೇಳಿ ಎಂದು ಬೇಡುತ್ತಿದ್ದಾನೆ.
ಹಳ್ಳದಲ್ಲಿ ತಳ್ಳಿ ಈ ದುಷ್ಟ ರಾಕ್ಷಸನ ಅಟ್ಟಹಾಸಕ್ಕೆ ಅಂತ್ಯ ಹಾಡೋಣ. ಲೋಕಕಂಟಕನಾದ ಈ ದುಷ್ಟನನ್ನು ಹೂಳಿ ಬೇಗ ಮಣ್ಣು ಮುಚ್ಚಿಬಿಡೋಣ. ಮೊದಲು ನನ್ನ ಮಾತುಗಳನ್ನು ಕೇಳಿ. ಅದರ ಅಗತ್ಯವಿಲ್ಲ. ಕಾಲ ವ್ಯಯ ಮಾಡದೆ ಒಂಟಿಯಾಗಿರುವ ನಮ್ಮ ಸೀತಾಮಾತೆಯ ಬಳಿ ನಾವು ಬೇಗನೆ ಹೋಗಬೇಕಾಗಿದೆ. ತಾಳು ಲಕ್ಷ್ಮಣ, ಇವನು ದುಷ್ಟನಾದರೂ ಇವನ ಅಂತ್ಯಕಾಲದಲ್ಲಿ ಇವನ ಮಾತುಗಳನ್ನು ಕೇಳುವುದು ನಮ್ಮ ಕರ್ತವ್ಯ. ಎಲೈ ವಿರಾಧ, ಹೇಳು, ಏನು ಹೇಳಬೇಕೆಂದುಕೊಂಡಿರುವೆಯೋ ಅದನ್ನು ಬೇಗ ಹೇಳು. ರಾಮ, ದೇವೇಂದ್ರನಿಗೆ ಸಮನಾದ ಶೌರ್ಯವನ್ನು ಹೊಂದಿರುವ ನಿನ್ನ ಕೈಯಲ್ಲಿ ಮುಕ್ತಿ ಹೊಂದುತ್ತಿರುವುದು ನನ್ನ ಪುಣ್ಯ. ಮೋಹದಿಂದ ಕೂಡನಾದ ನಾನು ಮೊದಲೇ ನಿನ್ನ ಮಹಿಮೆಯನ್ನು ಅರಿತುಕೊಳ್ಳಲಿಲ್ಲ. ಈಗ ಅರಿತುಕೊಂಡು ಏನಾಗಬೇಕು? ರಾಮ, ನಾನು ರಾಕ್ಷಸ ಕುಲದಲ್ಲಿ ಹುಟ್ಟಿದವನಲ್ಲ. ಕುಬೇರನ ಶಾಪದಿಂದ ರಾಕ್ಷಸ ರೂಪವನ್ನು ಪಡೆದೆ. ಏನು, ನೀನು ಶಾಪಗ್ರಸ್ತನಾದ ಗಂಧರ್ವನೇ? ಹೌದು ರಾಮ, ನಾನು ಶಾಪ ವಿಮೋಚನೆಗಾಗಿ ಆಳವಾಗಿ ಬೇಡಿಕೊಂಡಾಗ ಮುಂದೆ ದಶರಥ ಪುತ್ರ ಶ್ರೀರಾಮನು ನಿನ್ನನ್ನು ಸಂಹರಿಸಿದಾಗ ಶಾಪ ವಿಮೋಚನೆಯಾಗುವುದೆಂದು ಹೇಳಿದ್ದ. ಅದು ಈಗ ನಿಜವಾಗುತ್ತಿದೆ. ನಿನ್ನ ಕೃಪೆಯಿಂದ ನಾನು ಮತ್ತೆ ನಿಜ ರೂಪದಲ್ಲಿ ಸ್ವರ್ಗಕ್ಕೆ ಹೋಗಬೇಕಾಗಿದೆ. ಎಲೈ ಗಂಧರ್ವ, ಕುಬೇರ ನಿನಗೆ ಶಾಪ ಕೊಡಲು ಏನು ಕಾರಣ? ರಾಮಚಂದ್ರ, ನಾನು ಒಮ್ಮೆ ಕುಬೇರನ ಸೇವೆಯಲ್ಲಿ ಅಲಕ್ಷ್ಯ ತೋರಿ ರಂಬೆಯೊಡನೆ ವಿವರಿಸುತ್ತಿರುವಾಗ ಕೆರಳಿದ ಕುಬೇರ ಘೋರ ರಾಕ್ಷಸ ರೂಪ ಬರುವಂತೆ ಶಾಪವಿತ್ತ. ನಿಮ್ಮ ಕೃಪೆಯಿಂದ ಶಾಪ ವಿಮುಕ್ತನಾಗುವ ಸದಾವಕಾಶ ನನಗೆ ಬಂದಿದೆ. ಈಗ ನೀವು ಅಂದುಕೊಂಡಂತೆ ಈ ದೇಹವನ್ನು ಈ ಹಳ್ಳದಲ್ಲಿ ಹೂಳಿ ಇಲ್ಲಿಗೆ 1.5 ಯೋಜನಾ ದೂರದಲ್ಲಿ ಮಹಿಮಾವಂತರಾದ ಶರಭಂಗ ಮಹರ್ಷಿಗಳ ಆಶ್ರಮವಿದೆ. ಅಲ್ಲಿಗೆ ಹೋಗಿ ನಿಮಗೆ ಮಂಗಳವಾಗಲಿ. ಲಕ್ಷ್ಮಣ, ಪಾಪ